ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಿನ್ನೆ ಬಹಳ ಭಯಂಕರವಾಗಿರುವ ಶಕ್ತಿಶಾಲಿಯಾಗಿರುವ ಹುಣ್ಣಿಮೆ ಮುಗಿದಿದೆ. ಇಂದು ವಿಶೇಷವಾಗಿರುವ ಜುಲೈ 30ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಗುರುವಾರ. ನಾಳೆ ಜುಲೈ 31ನೇ ತಾರೀಕು ಶಕ್ತಿಶಾಲಿ ಆಷಾಢ ಶುಕ್ರವಾರ. ಈ ಒಂದು ಆಷಾಢ ಮಾಸದ ಶುಕ್ರವಾರದಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಆಯುಷ್ಮಾನ್ ಯೋಗ ಈ ರಾಶಿಯವರಿಗೆ ಆರ್ಥಿಕ ಸಮೃದ್ಧಿ, ಸಂಪತ್ತು, ಸೌಭಾಗ್ಯದ ಜೊತೆಗೆ ಇನ್ನಷ್ಟು ಶುಭ ಅನೇಕ ಯೋಗಗಳನ್ನು ಸೃಷ್ಟಿಸುತ್ತದೆ. ಇದರಿಂದಾಗಿ ಈ ರಾಶಿ ಚಕ್ರದವರಿಗೆ ಅದ್ಭುತವಾದ ಪ್ರಯೋಜನವನ್ನು ತಂದುಕೊಡುತ್ತದೆ. ಎಲ್ಲ ಕಷ್ಟಗಳಿಂದ ಪರಿಹಾರ, ನೆಮ್ಮದಿ ಹಾಗೂ ಇವರು ಮಾಡುವಂತಹ ಪ್ರತಿ ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹ ಮಹತ್ವ ಹೆಚ್ಚಾಗುತ್ತದೆ. ನಾಳೆಯಿಂದ ಈ ರಾಶಿಯವರಿಗೆ ಕೆಲವೊಂದಿಷ್ಟು ವಿಶೇಷವಾದ ಶುಭ ಯೋಗಗಳು, ಶುಭ ಸುದ್ದಿಗಳು, ಲಾಭದ ಒಂದು ಅವಕಾಶಗಳು ದೊರೀತಾ ಹೋಗುತ್ತೆ. ಹಾಗಾದರೆ ಯಾವ ರಾಶಿಯವರು ವಿಶೇಷವಾಗಿರುವಂತಹ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಾರೆ? ಶುಕ್ರನು ಇವರ ಜಾತಕದಲ್ಲಿ ಬಲಗೊಂಡಾಗ ಯಾವ ರೀತಿಯ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ, ಸಮೃದ್ಧಿ ಹೆಚ್ಚಾಗುತ್ತದೆ, ಸಂತೋಷ ಹುಡುಕಿಕೊಂಡು ಬರುತ್ತದೆ, ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಈ ರಾಶಿಯವರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದ ಸಮಯ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರದರ್ಶನವನ್ನು, ಸಂಬಂಧಗಳನ್ನು ವಿಶೇಷವಾಗಿ ಹೊಗಳುವಂತಹ ಸಾಧ್ಯತೆ ಇದೆ. ಏಕೆಂದರೆ ನಿಮ್ಮ ಜೊತೆಗೆ ಕೆಲಸ ಮಾಡ್ತಕ್ಕಂತಹ ಸಹೋದ್ಯೋಗಿಗಳು ನಿಮಗೆ ವಿಶೇಷವಾಗಿ ಬೆಂಬಲವನ್ನು ನೀಡ್ತಾರೆ. ಜೊತೆಗೆ ಬಹಳ ಸಮಯದಿಂದ ಇರ್ತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ. ನಿಮ್ಮ ಬಡ್ತಿ ಮತ್ತು ವೇತನಗಳು ಹೆಚ್ಚಳವಾಗುತ್ತೆ. ವಿಶೇಷವಾದ ಸ್ಥಳಕ್ಕೆ ವರ್ಗಾವಣೆ ದೊರಕುತ್ತೆ. ಈ ರಾಶಿಯವರಿಗೆ ಇನ್ನು ಮುಂದೆ ನಾಳೆ ಶುಭ ಯೋಗದ ಪ್ರಭಾವದಿಂದ ತಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಪಡೆದುಕೊಳ್ಳಬಹುದು. ಜೊತೆಗೆ ನಿಮ್ಮ ಕಳೆದು ಹೋದ ಹಣ ವಾಪಸ್ ಪಡೆಯುವ ಸಾಧ್ಯತೆ ಇದೆ. ಈ ರಾಶಿ ಚಕ್ರದವರು ಶತ್ರುಗಳ ವಿರುದ್ಧ ಜಯವನ್ನು ಗಳಿಸಿಕೊಳ್ತಾರೆ. ಅದ್ಭುತವಾದ ಅದೃಷ್ಟ ಇವರಿಗೆ ಆಷಾಢ ಮಾಸದ ಶುಕ್ರವಾರದಿಂದ ಸಿಗ್ತಾ ಇದೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಪ್ರತಿ ಕಷ್ಟಗಳು ದೂರವಾಗುತ್ತೆ. ಅದೃಷ್ಟಶಾಲಿಯಾಗಿರ್ತಕ್ಕಂಥ ದಿನಗಳು ಶುರುವಾಗುತ್ತೆ. ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ನೆಲೆಸೋದ್ರ ಜೊತೆಗೆ ಎಲ್ಲ ರೀತಿಯ ಶುಭ ಯೋಗಗಳ ಅನುಗ್ರಹದಿಂದ ಈ ಕೆಲಸದ ಸ್ಥಳದಲ್ಲಿ ಗೌರವ, ಖ್ಯಾತಿ, ಪದವಿ, ಪ್ರತಿಷ್ಠೆ, ಅಪಾರವಾದ ವೃದ್ಧಿ ಗಳಿಸಿಕೊಳ್ಳುವಂತಹ ಯೋಗ ನಿರ್ಮಾಣವಾಗ್ತಿದೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಪ್ರತಿಯೊಂದು ಕಾರ್ಯವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು. ನೀವು ಬಹಳ ಸಮಯಗಳಿಂದ ಭೂಮಿ, ಮನೆ ಅಥವಾ ವಾಹನವನ್ನು ಖರೀದಿ ಮಾಡಬೇಕೆಂಬ ಯೋಜನೆಗಳನ್ನು ರೂಪಿಸಿಕೊಳ್ಳೋದಕ್ಕೆ ಸೂಕ್ತವಾದ ಸಮಯ. ನಿಮ್ಮ ಎಲ್ಲ ಆಸೆಗಳು ಈಡೇರುವಂತಹ ಶುಭ ಯೋಗ ದೊರಕುತ್ತೆ. ಹಾಗೆ ಕುಟುಂಬ ಜೀವನದಲ್ಲಿನ ಎಲ್ಲ ರೀತಿಯ ಹಳೆಯ ಮನಸ್ತಾಪಗಳು ದೂರವಾಗುತ್ತೆ. ಇದರೊಂದಿಗೆ ಈ ರಾಶಿಗೆ ಸೇರಿದಂತಹ ಜನರಿಗೆ ಸಂಗಾತಿಯೊಂದಿಗಿನ ಸಂಬಂಧ ಅತ್ಯಂತ ಮಾಧುರ್ಯದಿಂದ ಕೂಡಿರುತ್ತದೆ. ಹೌದು ಸ್ನೇಹಿತರೆ, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಮಾಡಿದ್ರೂ ಕೂಡ ಅದರಲ್ಲಿ ಶುಕ್ರನ ಒಂದು ವಿಶೇಷವಾದ ಆಶೀರ್ವಾದ ದೊರೆಯುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಜಪಿಸೋದ್ರಿಂದ ನಿಮ್ಮ ಬಹುಕಾಲದ ಆಸೆಗಳು ಸಂಪೂರ್ಣವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹಳ ಶುಭವಾದ ದಿನಗಳು ನಿಮ್ಮ ಜೀವನದಲ್ಲಿ ಜರುಗುತ್ತದೆ. ಇದೇ ಒಂದು ಆಗಸ್ಟ್ 1ರಿಂದ ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಬದಲಾಗುತ್ತೆ. ಶುಕ್ರವಾರದ ನಂತರ ಬರ್ತಕ್ಕಂಥ ಆಗಸ್ಟ್ 1 ಶನಿವಾರ ಶಕ್ತಿಶಾಲಿಯಾಗಿರುತ್ತದೆ. ಶನಿಯ ಒಂದು ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತೀರಾ. ಈ ರಾಶಿಯವರು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅದ್ಭುತ ಲಾಭ ಗಳಿಸಿಕೊಳ್ಬೋದು. ಶುಭ ಯೋಗದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ, ವಿಶೇಷವಾಗಿರ್ತಕ್ಕಂಥ ಅದೃಷ್ಟಶಾಲಿ ದಿನಗಳು ಬರ್ತದೆ. ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ರಾಶಿಯವರಿಗೆ ಯಾವುದೇ ದೊಡ್ಡ ಅವಕಾಶಗಳು ಪ್ರಾಪ್ತಿಯಾಗುವ ಯೋಗ ನಿರ್ಮಾಣವಾಗ್ತಾ ಇದೆ. ಒಟ್ಟಾರೆಯಾಗಿ ಹೊಸ ಉದ್ಯೋಗ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿದ್ರೂ ಕೂಡ ಅವರಿಗೆ ದೊಡ್ಡ ಶುಭ ಫಲ ದೊರಕುತ್ತದೆ. ಬಹಳಷ್ಟು ಆಸೆ ಕನಸುಗಳು ಸಂಪೂರ್ಣವಾಗುತ್ತದೆ. ಈ ರಾಶಿಯವರಿಗೆ ಯಾವುದೇ ರೀತಿಯ ದೊಡ್ಡ ಶುಭ ಸುದ್ದಿ ಬಂದರೂ ಕೂಡ ದೇವರ ಅನುಗ್ರಹದಿಂದ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಸಾಗುತ್ತದೆ. ಯಾವುದೇ ರೀತಿಯ ಪದವಿ, ಪ್ರತಿಷ್ಠೆ ಬಂದರೂ ಕೂಡ ನೀವು ಈ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆ ಮತ್ತು ಜಾಣ್ಮೆಯನ್ನು ಕಾಪಾಡಿಕೊಳ್ಬೇಕು. ಸಂಯಮದಿಂದ ನಡೆದುಕೊಳ್ಬೇಕು. ಇಲ್ಲವಾದರೆ ಬಂದಂತಹ ಅವಕಾಶಗಳು, ಬಂದಂತಹ ವಿಶೇಷವಾದ ಲಾಭಗಳು ನಿಮ್ಮನ್ನು ಬಿಟ್ಟು ದೂರ ಹೋಗ್ಬೋದು. ನಿಮಗೆ ಹಠಾತ್ ಆಗಿ ಧನಲಾಭವಾಗುವ ಸಾಧ್ಯತೆ ಇದೆ. ಅದ್ಭುತವಾದ ಯೋಗ ದೊರಕುತ್ತೆ. ವಿಷ್ಣುವಿನ ದೇವನ ಅನುಗ್ರಹ, ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಬಲವಾದ ಸ್ಥಾನವನ್ನು ತುಂಬುವುದಕ್ಕೆ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ರಾಶಿ ಚಕ್ರದವರಿಗೆ ಬಹುದಿನಗಳ ಸಂಪೂರ್ಣವಾದ ಆಸೆಗಳು, ಕನಸುಗಳು ನೆರವೇರ್ತಕ್ಕಂಥ ಸೂಕ್ತವಾದ ಸಮಯದಲ್ಲಿ ನೀವು ಮಾಡಬೇಕಾಗಿರುವಂತಹ ಸಣ್ಣ ಪರಿಹಾರಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಏಕೆಂದರೆ ನಿಮ್ಮ ಜೀವನ ಇನ್ನು ಮುಂದೆ ಒಂದು ಉತ್ತಮವಾದ ಸ್ಥಾನವನ್ನು ತಲುಪುತ್ತೆ.
ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಯಾವುದೇ ಕೆಲಸದಲ್ಲೂ ಕೂಡ ಇರ್ತಕ್ಕಂಥ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗತಕ್ಕಂತಹ ಸಮಯ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಬಹುದಿನಗಳ ಬೇಡಿಕೆ ಆಸೆಗಳು ನನಸಾಗುತ್ತದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿ ಸಮಸ್ಯೆಗಳಿಗೂ ಕೂಡ ಈ ಸಂದರ್ಭದಲ್ಲಿ ಸುಲಭವಾದ ಪರಿಹಾರ ಸಿಗುತ್ತದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಶತ್ರುಗಳ ಕಾಟದಿಂದ ಪರಿಹಾರ, ಒಂದು ವಿಶೇಷವಾದ ಲಕ್ಷ್ಮೀನಾರಾಯಣ ಯೋಗ, ವರ್ಷ ಪೂರ್ತಿ ಧನಲಾಭ, ಶುಕ್ರದೆಸೆ, ಅದೃಷ್ಟ ಕೈ ಬಿಡೋದಿಲ್ಲ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಹಾದಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಲ್ಲು ಮುಳ್ಳುಗಳು ಕಷ್ಟಗಳು ದೂರವಾಗುತ್ತದೆ. ಲಕ್ಷ್ಮೀನಾರಾಯಣ ಯೋಗ ಅತ್ಯಂತ ಬಲಶಾಲಿಯಾಗಿದ್ದು ಪರಸ್ಪರವಾಗಿ ನಿಮ್ಮ ಜೀವನದಲ್ಲಿ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ತೊಂದರೆಗಳನ್ನು ತೆಗೆದುಹಾಕುತ್ತೆ. ಅನಿರೀಕ್ಷಿತವಾದ ಪ್ರಯೋಜನಗಳನ್ನು ತಂದುಕೊಡುತ್ತೆ. ನಿಮ್ಮ ಜೀವನದಲ್ಲಿ ನೀವು ಇಲ್ಲಿಯವರೆಗೆ ಎದುರಿಸಿದಂತಹ ತೊಂದರೆಗಳು ನಿವಾರಣೆಯಾಗುತ್ತೆ. ಅದೃಷ್ಟ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಬೆಂಬಲವನ್ನು ನೀಡುತ್ತೆ. ವ್ಯವಹಾರ ಮಾಡುವ ಮೂಲಕ ಸಾಕಷ್ಟು ಹಣವನ್ನು ಗಳಿಸಿಕೊಳ್ಳುವ ಅವಕಾಶವನ್ನು ಪಡೆದುಕೊಳ್ತೀರಾ. ಈ ಗ್ರಹಗಳ ಪರಿವರ್ತನೆ ಹೊಸ ಪ್ರಯತ್ನವನ್ನು ಪ್ರಾರಂಭಿಸಲು ನಿಮಗೆ ಸಹಾಯ ಮಾಡುತ್ತದೆ. ಕಚೇರಿಯಲ್ಲಿ ಉತ್ತಮವಾಗಿರುವಂತಹ ಒಂದು ಪ್ರಯೋಜನಕಾರಿಯಾಗಿರುವಂತಹ ವಿಶೇಷವಾದ ಕೆಲಸವನ್ನು ಸಾಧಿಸಲು ಸಾಧ್ಯವಾಗುತ್ತೆ. ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಅನೇಕ ಒಳ್ಳೆಯ ವಿಷಯಗಳು ಸಂಭವಿಸುತ್ತೆ. ಕುಟುಂಬ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಂಡು ನೆಮ್ಮದಿಯನ್ನು ಬರಮಾಡಿಕೊಂಡು ಇದೇ ಒಂದು ಆಷಾಢ ಮಾಸದ ಶುಕ್ರವಾರದಿಂದ ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗಿ ಮಾಡಿಕೊಳ್ತಕ್ಕಂಥ ಅದೃಷ್ಟಶಾಲಿ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ, ಮೊದಲನೇ ರಾಶಿ ಕುಂಭ ರಾಶಿ, ಮೀನ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಕಟಕ ರಾಶಿ, ವೃಶ್ಚಿಕ ರಾಶಿ, ಮಿಥುನ ರಾಶಿ, ತುಲಾ ರಾಶಿ. ಈ 8 ರಾಶಿಯವರಿಗೆ ಅದೃಷ್ಟ ಸಂಪೂರ್ಣವಾಗಿ ಕೈ ಹಿಡಿಯುತ್ತೆ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಸಂಪತ್ತಿನ ಸುರಿಮಳೆಯಾಗುತ್ತೆ. ಈ ರಾಶಿ ಚಕ್ರದಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.